ಎಲ್ಲರೂ ಹೇಗಿದ್ದೀರಾ? ಫ್ಯಾಮಿಲಿ ಬ್ಲಾಗ್ನಿಂದ ಮತ್ತೊಂದು ವಿಡಿಯೋ. ತುಂಬ ದಿನಗಳ ನಂತರ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಾವು ಹಿಂದೆ ಹೊನ್ನಾವರಕ್ಕೆ ಹೋಗಿದ್ದು. ಹೊನ್ನಾವರದಲ್ಲಿ ಒಂದು ಬೋಟಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅದು ತುಂಬ ಅಮೇಝಿಂಗ್ ಆಗಿತ್ತು. 1300 ರೂಪಾಯಿಗೆ 8 ಕಿಲೋಮೀಟ್ರು ಶರಾವತಿ ಬ್ಯಾಕ್ ವಾಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ಹೈಜೆನಿಕ್ ಆಗಿರ್ತೈತೆ, ಸೂಪರು. ಯಾರಾದರೂ ಈ ಒಂದು ವಿಡಿಯೋ ನೋಡಿಕೊಂಡು ಹೋಗಬೇಕು ಅಂದರೆ ಲೈನ್ ಮಾಡಿ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಲ್ಲಿ ನೋಡಿ. ಇದು ಕಪಲ್ಸಿಗೆ ಮತ್ತು ಫೋಟೋಶೂಟ್ ಮಾಡೋವಂಥವ್ರಿಗೆ, ವೆಡ್ಡಿಂಗ್ ಫೋಟೋಶೂಟ್ ಮಾಡೋರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಹಾಗೆ ನಾವು ಹೋದಾಗ ನಮಗೆ ಫೇರ್ ಬಿದ್ದಿತ್ತು 1300, 1300 ರೂಪಾಯಿ ಬಿತ್ತು. 4 ಜನ ಹೋಗಿದ್ದು. ನಾನು, ನಮ್ಮ ಅಣ್ಣಾರು ಇಬ್ಬರು ಮತ್ತು ನಮ್ಮ ಮಾವನ ಮಗ, 4 ಜನ ಹೋಗಿದ್ದು. ತುಂಬ ಅಮೇಝಿಂಗ್ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಾವು ಪಡ್ಕೊಂಡು, ಇದೇ ರೀತಿ ನೀವೇ ಏನಾದರೂ ಹೋಗಬೇಕು ಅಂದರೆ ಮೊದಲು ಹೋಗ್ಬೇಕಾದ್ರೂ ಹೊನ್ನಾವರಕ್ಕೆ ಹೋಗಿ ಯಾರು ಬೇಕಾದ್ರೂ ಕೇಳಿದರೆ ಅವರು ತಿಳಿಸ್ತಾರೆ ಬೋಟಿಂಗ್ ಎಲ್ಲಿ ಅಂತ ಹೇಳಿದರೆ. ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋ ಅಂಥ ಒಂದು ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಇದರಲ್ಲಿ ಒಂದು ಆಶ್ಚರ್ಯವಾದ ಒಂದು ಸಂಗತಿ ಏನಂದರೆ, ಈ ಒಂದು ನೀರು ಉಪ್ಪು ನೀರಾಗಿರುತ್ತದೆ. ಶರಾವತಿ ಬ್ಯಾಕ್ ವಾಟರ್ ಆದರೂ ಸಹ ಸಮುದ್ರದ ತಪ್ಪಲಿನಲ್ಲಿ ಹತ್ತಿರದಲ್ಲಿರೋದ್ರಿಂದ ಇದು ಉಪ್ಪು ನೀರಾಗಿರುತ್ತೆ. ಸುಮಾರು ಒಂದು 4-5 ಕಿಲೋಮೀಟ್ರ್ ಹೋಗೋ ಗಂಟ ಅಲ್ಲಿ ನೀರು ಉಪ್ಪೇ ಇರುತ್ತೆ. ನಂತರ ಸಿಹಿ ನೀರು ಬರುತ್ತೆ. ಹಾಗೆ ಅದು ಮಧ್ಯದಲ್ಲಿ ಒಂದು 6 ಕಿಲೋಮೀಟ್ರ್ ಹೋದ ನಂತರ ಮಧ್ಯದಲ್ಲಿ ಬೋಟಿಂಗ್ ಒಳಗಡೆ ಸ್ನ್ಯಾಕ್ಸ್ನ ಇಟ್ಕೊಂಡಿರ್ತಾರೆ, ಎಳನೀರು ಇಟ್ಕೊಂಡಿರ್ತಾರೆ. ನಾವು ಎಳನೀರು ತುಂಬ ಎಲ್ಲರೂ ಒಂದೊಂದು ಕುಡಿದು 4 ಜನವೇ. ನಂತರ ಒಂದು ಮಿಲ್ಕ್, ಬಾದಾಮಿ ಮಿಲ್ಕ್ ತಗೊಂಡು, ನಂತರ ಒಂದೆರಡು ಬೋಟಿ ಪ್ಯಾಕೆಟ್ ತಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ನಾವು ಎಳನೀರುಗಳ್ನ ಕೊಚ್ಚಿ ಮುಂದೆ ಹೋಗಿ ಲಾಸ್ಟಿಗೆ ಬಂದು ನಮ್ಮನ್ನು ರಿಟರ್ನ್ ಡ್ರಾಪ್ ಮಾಡಿದರು. ತುಂಬ ಒಂದು ಎಕ್ಸ್ಪೀರಿಯೆನ್ಸ್ ಅಮೇಝಿಂಗ್ ಆಗಿತ್ತು. ಇದೇ ರೀತಿ ನೀವೇನಾದರೂ ಹೋಗಬೇಕು ಅಂದರೆ, ಈ ಎಕ್ಸ್ಪೀರಿಯೆನ್ಸನ್ನು ನೀವು ಪಡ್ಕೊಬೇಕು ಅಂದರೆ ಹೊನ್ನಾವರಕ್ಕೆ ಹೋಗಿ ಬೋಟ್ ರೈಡರ್ ತಗೊಳ್ಳಿ. 1300ಗೆ ಈ ಬೋಟು ಪ್ರೈವೇಟಾಗಿ ಒಬ್ಬರಾದರೂ ಆಗಿತ್ತು, ಕಪಲ್ಸ್ ಆದರೂ ಆಯಿತು, ಕೊಡ್ತಾರೆ. ಧನ್ಯವಾದಗಳು ಸರ್. ಹೀಗೆ ನಮ್ಮನ್ನು ಇನ್ನೂ ಹೆಚ್ಚಿನದಾಗಿ ಬೆಳೆಸಿ ಮತ್ತು ಈ ಥರ ನಮ್ಮ ವೀಡಿಯೋಗಳ್ನ, ಕಂಟೆಂಟ್ಗಳ್ನ ನೋಡಬೇಕು ಅಂದರೆ ನಮ್ಮನ್ನು ಫಾಲೋ ಅಪ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸರ್.